ಈಗ ನಮ್ಮ APMC ಇದರಲ್ಲಿ ಕಾನೂನನ್ನು ಕೆಲವೇ ರೈತರಿಗೆ ಮಾರಕವಾದಂಥ ಕಾನೂನುಗಳನ್ನ ಅವರು ಮಾಡಿದ್ದಾರೆ. ಅವರು ಪಕ್ಷದಲ್ಲಿ ಹಾಗಾದರೆ BJPಯಲ್ಲಿ ಯಾರು ಹಂಗೆ ಅಕ್ರಮ ಆಸ್ತಿ ಹೊಂದಿದ್ದವರು ಯಾರೂ ಇಲ್ಲವೆ? 5 ಬಾರಿ MP ಆಗಿ ಒಂದು ದಿವಸನೂ ಲೋಕಸಭೆಯಲ್ಲಿ ಇವರು ಚರ್ಚೆ ಮಾಡಲಿಲ್ಲ. ಇವರು ಹಿಂದುತ್ವ ಅಂತಂದರೆ ಎಲೆಕ್ಷನ್ ಬರೋ ಟೈಮಿಗೆ ಅಷ್ಟೇ ಇವ್ರದ್ದು ಹಿಂದುತ್ವ. ಈ ಹಿಂದುತ್ವದಲ್ಲಿ ಏನೂ ಇಲ್ಲ, ಇವರು ಕೊಳ್ಳು ಭರವಸೆಯನ್ನು ಕೊಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ನನ್ನ ಹೆಸರು ಪಾಂಡುರಂಗ ನಾಯ್ಕ್ ಅಂತ. ಸರ್, ಏನು 10 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಆಡಳಿತ ನಡೆಸಿದೆ, ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ? ಏನೂ ಅಭಿವೃದ್ಧಿ ಆಗಿಲ್ಲ. ಕೆಲವೇ ಗುಜರಾತು ಮತ್ತು ಕೆಲವು UPಯಲ್ಲಿ ಒಂದು ಸ್ವಲ್ಪ ಏನಾದರೂ ಅವರು ಅಂದರೆ ಮಾಧ್ಯಮದವ್ರು ಹೇಳೋ ಪ್ರಕಾರ ಅಲ್ಲೇನೋ ಅಭಿವೃದ್ಧಿ ಆಗಿರಬೇಕು. ಮತ್ತು ಬೇರೆ ಯಾವುದೇ ನಮ್ಮ ದೇಶದಲ್ಲಿ ಮತ್ತೆಲ್ಲೂ ಅಭಿವೃದ್ಧಿ ಆಗಲಿಲ್ಲ. ಈಗ 4 ವರ್ಷದ ಹಿಂದೆ ರೈತರು ಸ್ಟ್ರೈಕ್ ನಡೀತು. ರೈತರ ಮೇಲೆ ಗೋಲಿಬಾರ್ ಮಾಡಿ ಈ ರೀತಿ ಇದನ್ನೇ ಮಾಡ್ತಿದ್ದಾರೆ. ಬಿಟ್ಟರೆ ರೈತರ ಪರವಾಗಿ ಯಾವುದೇ ಒಂದು ಈಗ MSP ಅಂದರೆ ಈಗ ಬೆಂಬಲ ಬೆಲೆ ಏನು ಕೇಳ್ತಾ ಇದ್ದು ರೈತರು, ಬೆಂಬಲ ಬೆಲೆಯನ್ನು ಇನ್ನೂ ಕೊಡಲಿಲ್ಲ. ಮತ್ತು ಅದ್ರ ಜೊತೆಗೆ ಈಗ ನಮ್ಮ APMC ಇದರಲ್ಲಿ ಕಾನೂನನ್ನು ಕೆಲವೇ ರೈತರಿಗೆ ಮಾರಕವಾದಂಥ ಕಾನೂನುಗಳನ್ನ ಅವರು ಮಾಡಿದ್ದಾರೆ. ಅವರು 9 ವರ್ಷ ಏನು ಆಡಳಿತ, ಈಗ 10 ವರ್ಷ ಆಡಳಿತ ಏನು ಮಾಡಿದರು, ಯಾವುದೇ ರೈತರ ಪರವಾಗಿ ರೈತರ ಒಳಿತಿಗಾಗಿ ಯಾವುದೇ ಒಂದು ಕಾನೂನನ್ನು ತರಲಿಲ್ಲ, ಒಳ್ಳೆಯ ಯಾವುದೇ ಯೋಜನೆಗಳನ್ನು ತರಲಿಲ್ಲ. ಈಗ ಡೆಲ್ಲಲ್ಲಿ ಸ್ಟ್ರೈಕ್ ನಡಿಬೇಕಾದ್ರೆ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಏನಾಗಿದೆ ಅಂತಂದರೆ ಈಗ ಅವರು ಮಾಧ್ಯಮ ಹೇಳೋದನ್ನು ಅಷ್ಟೇ ಇದು ಮಾಡ್ತಿದ್ರು. ಕೆಲವೇ ಎಲ್ಲ ಮೊಬೈಲ್ ಇದಕ್ಕೆಲ್ಲ ನೆಟ್ವರ್ಕನ್ನು ತೆಗೆದು ನಾವು ಯಾರಿಗೂ ಸಂಪರ್ಕ ಮಾಡದಿಲ್ಲೋ ರೀತಿಯಲ್ಲಿ ಅಲ್ಲಿ ಮಾಡಿದ್ದಾರೆ. ಅಂದರೆ ಇವ್ರ ಮೊನೊಪೊಲಿ ಹೇಗಿದೆ ಅಂತಂದರೆ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರಿಗೆ ED ಮತ್ತು ID ಇದನ್ನು ರೇಡ್ ಮಾಡಿಸೋದು. ಈಗ ಅವ್ರು ಏನಾಗ್ತದೆ ಅಂತಂದರೆ ಈ ಕೆಲವೇ ನಾವು ನೀವು ದೇಶಾದ್ಯಂತ ನೋಡ್ತಾ ಇದ್ದೀರಿ. ಈಗ ಅವರು ED ಏನು ಪ್ರಯೋಗ ಮಾಡ್ತಿದ್ದಾರೆ ಎಲ್ಲ ಅವ್ರ ಪಕ್ಷ ಬಿಟ್ಟು ಅವ್ರಿಗೆ ಬೆಂಬಲಿಸದೇ ಇರುವಂಥ ಇತರೆ ಪಕ್ಷದವರಿಗೆ ಮಾಡ್ತಿದ್ದಾರೆ ವಿನಃ ಬಿಟ್ಟರೆ EDಯನ್ನು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವ್ರ ಪಕ್ಷದಲ್ಲಿ ಹಾಗಾದರೆ BJPಯಲ್ಲಿ ಯಾರು ಹಂಗೆ ಅಕ್ರಮ ಆಸ್ತಿ ಹೊಂದಿದ್ದವ್ರು ಯಾರೂ ಇಲ್ವೇ? ಅಂದರೆ ಅಲ್ಲಿ ಇರೋರೆಲ್ಲ ಭಾರಿ ಬಡವರ ಅಥವಾ ಏನು ಆದಾಯನೂ ಇಲ್ದೋರ, ಬೇನಾಮಿ ಆಸ್ತಿ ಮಾಡದೇ ಇರೋರು ಇದ್ದಾರಾ? ಇವರೇನಾಗ್ತಾರೆ ಬೇರೆ ಬೇರೆ ಪಕ್ಷ ಅಂದರೆ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ED ಮತ್ತು ಇದನ್ನು ಪ್ರಯೋಗವನ್ನು ಮಾಡ್ತಾಯಿದ್ದಾರೆ. ಈಗ ರೈತರಿಗಿರ್ಬೋದು. ಮತ್ತು ಕೊನೆಗೆ ನಮ್ಮ ಜಿಲ್ಲಾಕ್ಕೆ ಬಂದರೆ ಈಗ ನಮ್ಮ ಕ್ಯಾಂಡಿಡೇಟು ಭಾರಿ ಸೂಕ್ತ ಕ್ಯಾಂಡಿಡೇಟನ್ನು ಕೊಟ್ಟಿದ್ದಾರೆ. ಅಂಜಲಿ ಲಿಂಬಾಳ್ಕರ್ ಅವರು ಒಳ್ಳೆ ಅಲ್ಲೂ 5 ವರ್ಷ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲಾದಲ್ಲೂ ಅವರು ಮಾಡ್ತಾರೆ. ಇಲ್ಲಿವರೆಗಿರತಕ್ಕಂಥ MP ಅವರು ಸುಮ್ಮನೆ ಈ ಕೆಲಸಕ್ಕೆ ಬಾರದೇ ಇರೋ ಹುಡುಗರ ಜೊತೆಗೆ ಹೋಗಿ ಅವರಿಗೇನು ಪ್ರಚೋದನಕಾರಿಕ ಭಾಷಣವನ್ನು ಮಾಡೋದು ಹಿಂದುತ್ವ ಹೆಸರಲ್ಲಿ. ಆದರೆ ಅದೇ ಅವರು ಹಿಂದುತ್ವ ಅಂತ ಹೇಳೋರು ಹಿಂದೂಗಳಿಗೆ ಎಷ್ಟು ಇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಅವರು ಹೇಳಬೇಕು. ಈಗೇನಾಗಿದೆ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ಅತಿಕ್ರಮಣದ ಸಮಸ್ಯೆ ಜಿಲ್ಲಾದಲ್ಲಿ. ಇವತ್ತು ಇವರು 5 ಬಾರಿ MP ಆಗಿ ಒಂದು ದಿವಸನೂ ಲೋಕಸಭೆಯಲ್ಲಿ ಇವರು ಚರ್ಚೆ ಮಾಡಲಿಲ್ಲ. ಇವ್ರು ಯಾಕೆ ಹಿಂದುತ್ವ ಅಂತ ಹೇಳೋದು ಅಷ್ಟೇ ಬಿಟ್ಟರೆ ಯಾಕೆ ಚರ್ಚೆ ಮಾಡಿಲ್ಲ? ಲೋಕಸಭೆಯಲ್ಲಿ ಒಬ್ಬರು ಸದಸ್ಯ ಇದ್ದವರು ಅಲ್ಲಿ ನಾವು ಹೋಗಿ ಮಾತಾಡಲಿಕ್ಕಾಗಲ್ಲ. ನಮ್ಮ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅವರು ಆಯ್ಕೆಯಾಗಿ ನಾವು ಕಳಿಸ್ಕೊಟ್ಟಿರ್ತೀವಿ. ಇಲ್ಲಿ ಜಿಲ್ಲೆಯ ಸಮಸ್ಯೆಯನ್ನು ಅವ್ರು ಮಾತಾಡಬೇಕಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡಲಿಲ್ಲ? ಇವ್ರು ಹೇಳೋದೇನೋ ಬರೀ ಹಿಂದುತ್ವ. ಇವತ್ತು ಅತಿಕ್ರಮಣದಿರಬೇಕು. ನಮ್ಮಲ್ಲಿ RTCಯಲ್ಲಿ ಸರ್ಕಾರ ಅಂತಿದೆ, ಕರ್ನಾಟಕ ಸರ್ಕಾರ ಅಂತಿದೆ. ಈ ಕರ್ನಾಟಕ ಸರ್ಕಾರನ ಕೇಂದ್ರಕ್ಕೆ ಒಳಪಡಲ್ಲ, ಅದು ರಾಜ್ಯ ಗೌರ್ಮೆಂಟಿಗೆ ನಾನು ಹೇಳ್ತಾ ಇದ್ದೀನಿ. ಕಾಗೇರಿಯವರು ಸಭಾಧ್ಯಕ್ಷರಿದ್ದರು. ಅಲ್ಲಿ ನಮ್ಮ ಜಮೀನು ಮೇಲೆ RTCಯಲ್ಲಿ ಕರ್ನಾಟಕ ಸರ್ಕಾರ ಅಂತ ಇರ್ತದೆ. ಅದಕ್ಕೆ ಏನಾಗ್ತದೆ, ಅದಕ್ಕೆ ಸಾಲ ಏನೂ ಸಿಗಲ್ಲ ರೈತರಿಗೆ. ಇವು ಯಾವುದನ್ನು ಬಗೆಹರಿಸಿದ್ದೇನೆ ಇವರು ಅಂದರೆ ರೈತರ ಪರವಾಗಿ ಇಲ್ಲ ಅನ್ನೋದಕ್ಕೆ ಇವೆರಡು ಏನು ಒಳ್ಳೆ ಕಾರಣಗಳು ಅವರು ಹೇಳಲಿಕ್ಕೆ ಜನರಿಗೆ, ಅಂದರೆ ಜನರ ಮುಂದೆ ನಮ್ಗೆ ಹೋಗಲಿಕ್ಕೆ ಇವೆರಡು ಕಾರಣಗಳೇ ಸಾಕು. ನಮ್ಮ ಕ್ಯಾಂಡಿಡೇಟು 100ಕ್ಕೆ 100 ಗೆಲ್ತಾರೆ. ಇಲ್ಲಿ ನಾವು ರೈತರು. ಈ ರೈತರಿಗೆ 6,000 ಕೊಡ್ತಿದಾರಲ್ಲ ಸರ್ ಕೇಂದ್ರದಿಂದ. ಈಗ 6,000 ಕೊಡೋದಂದರೆ ಸರಿ, ಎಷ್ಟು ಜನ RTC ಸರಿ ಇದೆ? RTC ಇದ್ದವ್ರಿಗೆ ಮಾತ್ರ ಕೊಡ್ತಾರಲ್ಲ. ಈಗ ನಮ್ಮ ಗೌರ್ಮೆಂಟ್ ಏನು ಮಾಡಿದ್ರು, 2,000 ಮನೆ ನಡೆಸ್ಲಿಕ್ಕೆ ಕೊಟ್ಟರೆ ಪ್ರತಿಯೊಬ್ಬರಿಗೂ ಆಯ್ತಲ್ಲ. ಈಗ ನಾವು ಬೆಳೆ ಪರಿಹಾರ ಕೊಟ್ಟಿದ್ದಾರಲ್ಲ, ಈಗ ಇದರಲ್ಲಿ ಸಿದ್ದರಾಮಯ್ಯ ಬಂದಮೇಲೆ ಬೆಳೆ ಪರಿಹಾರನೆಲ್ಲ ಕೊಟ್ಟಿದ್ದಾರಲ್ಲ. ರೈತರು ಆದಾಯ ದುಪ್ಪಟ್ಟು ಮಾಡ್ತೀನಿ, ಇನ್ನೊಂದು ಅವಧಿ ಕೊಡಿ ಅಂತೀರಲ್ಲ. ಇಲ್ಲ, ಅವ್ರು ದುಪ್ಪಟ್ಟು ಮಾಡೋದೇನಿಲ್ಲ. ಈಗೇನು ಗೊತ್ತಂದರೆ ಬೆಂಬಲ ಬೆಲೆಯನ್ನು ಮಾಡ್ತಾ ಇಲ್ಲ. ಎರಡನೇದಾಗಿ APMC ಕಾಯ್ದೆಯನ್ನು ತಿದ್ದುಪಡಿ ತಂದಿದ್ದಾರೆ. APMC ಕಾಯ್ದೆ ತಿದ್ದುಪಡಿ ತರೋದ್ರಿಂದ ಇವ್ರೇನು ಮಾಡ್ತಾರೆ, ಪಬ್ಲಿಕ್ ಅಂದರೆ ಈ ಪ್ರೈವೇಟ್ ಸೆಕ್ಟರ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವರು ಕಾನೂನನ್ನು ಮಾಡ್ತಿದ್ದಾರೆ. ರೈತರ ಆದಾಯ 2 ಪಟ್ಟು ಮಾಡ್ತೀನಿ, ನನಗೆ ಇನ್ನೂ ಒಂದು ಅವಧಿ ಅವಕಾಶ ಕೊಡಿ ಅಂತ. ಇಲ್ಲ, ಅವ್ರು ಯಾಕೆಂದರೆ ಈಗ 10 ವರ್ಷದಲ್ಲೇ ಏನೂ ಮಾಡಲಿಲ್ಲ. ಈಗ ನಾನು ಹೇಳೋದೇನಂತಂದರೆ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು. ಈಗ ನೀವು ಕೃಷಿಯಲ್ಲೂ ಕೂಡ ಒಳ್ಳೊಳ್ಳೆ ನೀರಾವರಿ ಯೋಜನೆಗಳನ್ನು ಚೆನ್ನಾಗಿ ಮಾಡಿದರೆ ರೈತನಿಗೆ ಅವನು ಅದರಿಂದ ಆದಾಯ ಗಳಿಸಿ
ಒಳ್ಳೆ ಅವ್ರೇನಂದರೆ ದುಪ್ಪಟ್ಟನ್ನು ಮಾಡ್ಕೋಬೋದು. ಇವರು ಆ ಯೋಜನೆಗಳನ್ನು ಯಾವುದೂ ಮಾಡ್ತಾ ಇಲ್ಲ. ಸುಮ್ಮನೆ ಜನರಿಗೆ ಏನಾಗ್ತದೆ ಅಂದರೆ ಲಾಸ್ಟ್ ಹಂತದಲ್ಲಿ ಕಳೆದೇನೋ ಇದು ಮಾಡಿದ್ರು, ಪುಲ್ವಾಮಾ ದಾಳಿಯನ್ನು ಮುಂದಿಡು ಇವರೇ ಮಾಡಿಸಿ ಅದನ್ನು ಹಿಡ್ಕೊಂಡು ಅಧಿಕಾರಕ್ಕೆ ಬಂದರು. ಈ ಸಲ ರಾಮ ಮಂದಿರವನ್ನು ಕಟ್ಟಿದ್ದೀವಿ ಅಂಥೇಳಿ ಆ ಮುಖಾಂತರ ಅಧಿಕಾರ ಹಿಡಿಲಿಕ್ಕೆ ಅವ್ರು ಹೊರಟಿದ್ದಾರೆ. ಜನರಿಗೆ ಗೊತ್ತಾಗಿದೆ, ಜನರು ಯಾರೂ ಈಗ ಮೂರ್ಖರಿಲ್ಲ. ಅವ್ರಿಗೇನಾಗಿದೆ ಅಂದರೆ ಇವರು ಹಿಂದುತ್ವ ಅಂತಂದರೆ ಎಲೆಕ್ಷನ್ ಬರೋ ಟೈಮಿಗೆ ಅಷ್ಟೇ ಇವ್ರದ್ದು ಹಿಂದುತ್ವ. ಈ ಹಿಂದುತ್ವದಲ್ಲಿ ಏನೂ ಇಲ್ಲ, ಇವರು ಪೊಳ್ಳು ಭರವಸೆಯನ್ನು ಕೊಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಈಗ ಅವೆಲ್ಲ ಯಾವುದೂ ನಡೆಯೋದಿಲ್ಲ ಅವ್ರ ಆಟ. ಈಗ ಬರೋದು ಕಾಂಗ್ರೆಸ್ಸೇ ಬರ್ತದೆ. ಗೊಬ್ಬರದ ಬೆಲೆಗೆ ಸಬ್ಸಿಡಿ ಕೊಡ್ತಿದ್ದೀವಿ ಅಂತ ಹೇಳ್ತೀರಲ್ಲ, ಈಗ ಅದೇನಾಗಿದೆ ಸರ್, ಮೊದಲೇ ನಮ್ಮ ರೈತರಿಗೆ ಕೊಡ್ತಿದ್ರು, ಈಗ ಅವ್ರು ಕಂಪ್ನಿಗಳಿಗೆ ಕೊಡ್ತೀವಿ ಅಂತ ಇದು ಮಾಡಿದರು. ನಾವೇನು ಮಾಡ್ತೀವಿ, ನಾವು ಗೊಬ್ಬರ ತೊಗೊಂಡ್ರೆ ಒಬ್ಬ ರೈತ ಅದ್ರ ಮೇಲೆ ಮಾಡಿದ್ರೆ ಕಂಪ್ನಿಗೆ ಕೊಡ್ತಾರೆ. ಈ ಕಂಪ್ನಿಯವರನ್ನು ಕೆಲವು ಏನಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನೇ ನಿಲ್ಲಿಸಿದ್ದಾರೆ ಇದು. ಯಾಕಂದರೆ ಇವರು ಅವರಿಗೆ ಟೈಮ್ ಪ್ರಕಾರ ಕೊಡ್ತಾ ಇಲ್ಲಲ್ಲ. ಈಗ ಮೊದಲೇನಿತ್ತು, ಪರಿಹಾರ ಕೊಟ್ಟಿದ್ರು ರೈತರಿಗೆ ಕೊಡ್ತಿದ್ರು. ಈಗ ಹಂಗೆ ಮಾಡ್ತಾಯಿಲ್ಲ ಅವರು, ಡೈರೆಕ್ಟ್ ಕಂಪ್ನಿಯವ್ರಿಗೆ ಕೊಡ್ತಾ ಇದ್ದಾರೆ. ನಾವು ತೊಗೊಂಡ್ಮೇಲೆ ಆಮೇಲೆ ಅವ್ರು ಕಂಪ್ನಿಗೆ ಕೊಡೋದು. ಈ ಕಂಪ್ನಿಗೆ ಕರೆಕ್ಟ್ ಟೈಮಲ್ಲಿ ಪೇ ಆಗಿಲ್ಲ ಅಂತಂದರೆ ಅವ್ರು ಇಲ್ಲಿ ಗೊಬ್ಬರ ಇದು ಮಾಡ್ತಾರೆ. ಈಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರೇ ಮಾಡೋದಿಲ್ಲ. ಮೊದಲು ಎಷ್ಟಿತ್ತು ಗೊಬ್ಬರದ ಬೆಲೆ? ಈಗ 1600 ಹೀಗೆಲ್ಲ ಇತ್ತು. ಕೆಲವೇ ಅದರಲ್ಲಿ ಗೊಬ್ಬರದಲ್ಲೂ ಜಾಸ್ತಿ ಸಾಕಷ್ಟು ಇದೆ. ಯೂರಿಯಾ ಮತ್ತು ಪೊಟ್ಯಾಶು, ಸುಫಲ ಈ ಥರ ಭಾರಿ ಬೇರೆ ಬೇರೆ ಇದಿದೆ. ಅದೇ ಯೂರಿಯಾ ಗೊಬ್ಬರ ಇದೆಲ್ಲ ಈಗೆಲ್ಲ ರೇಟು ಜಾಸ್ತಿ ಆಗಿದೆ. ಇವ್ರು ಸಬ್ಸಿಡಿ ಕೊಡ್ತಾರೆ. ಇದು ಅವರು ನೀವು ತೊಗೊಳ್ರಿ, ನಾವು ಆಮೇಲೆ ಕಂಪ್ನಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಕಂಪ್ನಿಯವ್ರು ಇವರು ಕರೆಕ್ಟ್ ಟೈಮಲ್ಲಿ ಕೊಡಲಿಲ್ಲ ಅಂತಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸರಿ ಮಾಡಲ್ಲ ಅವರು. ಹೀಗಾಗಿ ರೈತರಿಗೆ ತೊಂದರೆ ಆಗ್ತಾಯಿದೆ. ಬದಲಾವಣೆ ಮಾಡ್ತೀರಾ? ಬದಲಾವಣೆ 100ಕ್ಕೆ 100 ಬದಲಾವಣೆ, ದೇಶಾದ್ಯಂತ ಬದಲಾವಣೆಯನ್ನು ಮಾಡೇ ಮಾಡ್ತಾರೆ.